ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಭೇಟಿಯಾಗಿದ್ದಾರೆ. ಇಬ್ಬರೂ ನಾಯಕರು ಒಂದೇ ಕಾರಿನಲ್ಲಿ ಪ್ರಯಾಣವನ್ನ ಬೆಳೆಸಿರುವಂತಹ ಮಾಹಿತಿ, ಈ ಕ್ಷಣದ ಮಾಹಿತಿ ಪವರ್ ಟಿವಿಗೆ ಲಭ್ಯ ಆಗ್ತಾ ಇದೆ. ಖರ್ಗೆ ಕಾರಿನಲ್ಲಿ ವಿಧಾನಸೌಧದಿಂದ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ವಿಧಾನಸೌಧದಿಂದ ಖರ್ಗೆ ಮತ್ತು ಡಿಕೆ ಶಿವಕುಮಾರ್ ಒಂದೇ ಕಾರ್ನಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಡೆಲ್ಲಿಯತ್ತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಯಾಣವನ್ನ ಬೆಳೆಸಿರೋದು. ಏರ್ಪೋರ್ಟ್ ತನಕ ಅವರನ್ನ ಕಳುಹಿಸಿ ಬರುವಂತಹ ನೆಪದಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ ಡಿಕೆಶಿ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಗನ್ಮ್ಯಾನ್ಗಳನ್ನ ಕೆಳಗಿಳಿಸಿ ಕಾರು ಹತ್ತಿದ್ದಾರೆ ಡಿಕೆಶಿ. ತೀವ್ರವಾದಂತಹ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ. ಇಬ್ಬರೇ ಕುಳಿತು ಪ್ರತ್ಯೇಕವಾಗಿ ಚರ್ಚೆಯನ್ನ ಮಾಡಬೇಕು, ತೀರಾ ಪರ್ಸನಲ್ ಮೀಟಿಂಗ್ ಅನ್ನುವಂತಹ ರೀತಿಯಲ್ಲಿ ಇಬ್ರು ಪ್ರಯಾಣವನ್ನು ಬೆಳೆಸಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಕಾರ್ನಲ್ಲೇ ತೆರಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಡೆಲ್ಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್. ಗನ್ಮ್ಯಾನ್ಗಳನ್ನ ಕೂಡ ಕೆಳಗಿಳಿಸಿ ಇಬ್ಬರೇ ಕಾರ್ನಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇರೋದು. ಡೆಲ್ಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಯಾಣ ಬೆಳೆಸುವಂತಹ ಸಂದರ್ಭದಲ್ಲಿ ಕೂಡ ಚರ್ಚೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ತಾವು ಕಾರ್ನಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ ಡಿಕೆ ಶಿವಕುಮಾರ್ ಅವರು ಅಂತ ಹೇಳಿದ್ರೆ ಗಮನಿಸಬೇಕು. ಈಗಾಗಲೇ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಪ್ರಮುಖ ನಾಯಕರಿಗೆ ಗಾಳ ಹಾಕ್ತಿರೋದು. ಇದನ್ನ ಕೊನೆ ಹಂತದ ಕಸರತ್ತು ಅಂತ ಹೇಳಿ ಕೂಡ ಕರೀಬಹುದು. ಒಂದೇ ಕಾರ್ನಲ್ಲಿ ಖರ್ಗೆ ಮತ್ತೆ ಡಿಕೆಶಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೂಪೇಶ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಕಾಂಗ್ರೆಸ್ಸಿನ ಕುರ್ಚಿ ಕಿಚ್ಚು ಡೆಲ್ಲಿ ಅಂಗಳಕ್ಕೆ ತಲುಪಿ ಬಹಳ ದಿನಗಳೇ ಆಗಿದೆ. ಈಗ ಕೊನೆ ಹಂತದ ಕಸರತ್ತು ಅನ್ನುವಂತ ರೀತಿಯಲ್ಲಿ ಡಿಕೆಶಿ ಎಲ್ಲ ನಾಯಕರಿಗೆ ಗಾಳ ಹಾಕ್ತಿರೋದು, ಇನ್ಕ್ಲೂಡಿಂಗ್ ಎಐಸಿಸಿ ಅಧ್ಯಕ್ಷರು. ಒಂದೇ ಕಾರ್ನಲ್ಲಿ ಇಬ್ರು ಪ್ರಯಾಣ ಮಾಡಿದಂತ ಈ ಪ್ರಸಂಗ ಹೆಂಗೆಲ್ಲ ಕಾಣಿಸ್ತಾ ಇದೆ ಈಗ? ಒಟ್ಟಾರೆಯಾಗಿ ಪ್ರಜ್ವಲ, ವಿಧಾನಸೌಧ ಯಾಕಂದ್ರೆ ಇವತ್ತು ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆ, ಹೀಗಾಗಿ ಪರಿನಿರ್ವಾಣ ದಿನಾಚರಣೆಗೆ ಸಿಎಂ ಸಿದ್ದರಾಮಯ್ಯ ಬಂದಿದ್ರು. ಅದೇ ರೀತಿಯಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬರ್ತಾರೆ. ಈ ಸಂದರ್ಭದಲ್ಲಿ ಯಾಕಂದ್ರೆ ಕಾರ್ಯಕ್ರಮ ಮುಗಿಸ್ತಾರೆ, ಸಿಎಂ ಸಿದ್ದರಾಮಯ್ಯ ತೆರಳುತ್ತಾರೆ. ಅವರು ಹಾಸನದ ಕಾರ್ಯಕ್ರಮ ಹೋಗಬೇಕಿತ್ತು, ಆ ಹಾಸನ ಕಾರ್ಯಕ್ರಮ ಹೋಗ್ತಾರೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಳ್ಳೆ ಉಳ್ಕೊಳ್ತಾರೆ. ಅದಾದ ಬಳಿಕ ಸಿಎಂ ಹೋದ ಬಳಿಕವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಒಬ್ರು ಒಂದೇ ಕಾರ್ನಲ್ಲಿ ತೆರಳುತ್ತಾರೆ. ಆ ಸಂದರ್ಭ ಒಂದೇ ಕಾರ್ನಲ್ಲಿ ಹೋಗಬೇಕಾದ್ರೆ ಇಲ್ಲಿಗ ಕಾರ್ನಲ್ಲಿ ಜಾಗ ಇರೋದಿಲ್ಲ, ಹೀಗಾಗಿ ಗನ್ಮ್ಯಾನ್ ಇಬ್ಬರನ್ನು ಕೂಡ ಇಳಿಸ್ತಾರೆ. ಗನ್ಮ್ಯಾನ್ ಇಳಿಸ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೂರಿಸಿಕೊಂಡು ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾರ್ನಲ್ಲಿ ತೆರಳುತ್ತಾರೆ. ಅದು ಕೂಡ ಯಾಕಂತ ಹೇಳಿದ್ರೆ ಮೊದಲು ಸದಾಶಿವನಗರಕ್ಕೆ ಹೋಗಿದ್ರು ಅಂತ ಅನ್ಕೊಂಡಿದ್ವಿ, ಆದ್ರೆ HAL ಏರ್ಪೋರ್ಟ್ ಅವರಿಗೆ ಬಿಡ್ಲಿಕ್ಕೋಸ್ಕರವಾಗಿ ಡಿಕೆ ಶಿವಕುಮಾರ್ ಹೋದ್ರು. ಈ ಸಂದರ್ಭದಲ್ಲಿ ಯಾಕಂದ್ರೆ ಡಿಕೆ ಶಿವಕುಮಾರ್ ಸಾಕಷ್ಟು ಬಾರಿ ಹೈಕಮಾಂಡ್ ಭೇಟಿ ಆಗ್ತಾರ ಅಂತ ಪ್ರಶ್ನೆಗಳು ಕೇಳಿದಾಗ ಹೈಕಮಾಂಡ್ ಭೇಟಿ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು. ಇದೀಗ ಒಟ್ಟಿಗೆ ಹೋಗಿದ್ರು, ಅಲ್ಲಿ ಏನೇನು ಚರ್ಚೆ ಆಗಿರ್ಬೋದು ಅಂತೇಳಿ. ಯಾಕಂದ್ರೆ ಕಳೆದ ಒಂದು ವಾರದಿಂದ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ, ಸಾಕಷ್ಟು ಈಗ ಬೇರೆ ಬೇರೆಯವ್ರನ್ನ ಭೇಟಿ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಮಾಡಿ ಮತ್ತೆ ಅವರ ಅಭಿಪ್ರಾಯವನ್ನು ಕೂಡ ಪಡ್ಕೊಂತಾ ಇದ್ದಾರೆ. ಹೀಗಾಗಿ ಇಲ್ಲಿಗ ಕುತೂಹಲ ಮೂಡಿಸಿರುವಂತಹ ಭೇಟಿ ಅಂತೇಳಿ ಹೇಳ್ಬಹುದು. ಈ ಸಂದರ್ಭದಲ್ಲಿ ಈಗ ಚರ್ಚೆ ಆಗ್ತಕ್ಕಂಥದ್ದು ಏನಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಈ ಭೇಟಿ ಅಂತ ಹೇಳಿ ವಿಶ್ಲೇಷಣೆಗಳನ್ನು ನಡೆಸಲಾಗ್ತಾ ಇದೆ ಈಗ ಪ್ರಜ್ವಲ. ಫೈನ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.